ಲಾಕ್ಡೌನ್ನಿಂದಾಗಿ ರಾಜಸ್ಥಾನದ ಕಾರ್ಮಿಕರು ರಾಜ್ಯದಲ್ಲಿ ಸಿಕ್ಕಾಕೊಂಡು ಪರದಾಟವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಇದೀಗ ತಮ್ಮ ರಾಜ್ಯಕ್ಕೆ ತೆರಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಬೆಂಗಳೂರಿನಿಂದ ರಾಜಸ್ಥಾನಕ್ಕೆ ಲಾರಿಯಲ್ಲಿ ಹೊರಟಿದ್ದಂತ 160 ಕಾರ್ಮಿಕರನ್ನ ಬೆಳಗಾವಿ ಬಳಿ ತಡೆ ಹಿಡಿದು ಅವರನ್ನ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಇಡಲಾಗಿತ್ತು. ಇಂದು 6 ಬಸ್ಗಳ ಮೂಲಕ ಆ ಕಾರ್ಮಿಕರು ರಾಜಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ. ಒಂದು ಬಸ್ನಲ್ಲಿ 28 ಜನರಿಗೆ ಪ್ರಯಾಣಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೇಶಾದ್ಯಂತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸಿಲುಕಿದ್ದ ರಾಜಸ್ಥಾನ ಕಾರ್ಮಿಕರನ್ನ ಇವತ್ತು ಬಸ್ಗಳ ಮೂಲಕ ಕರೆಸಿಕೊಳ್ಳುವ ಪ್ರಯತ್ನ ನಡೆಯುತ್ತಾ ಇದೆ. ಬೆಳಗಾವಿಯ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಇವ್ರನ್ನ ಮಾರ್ಚ್ 28ರಿಂದ ಇಡಲಾಗಿತ್ತು. ಏನು ಬೆಂಗಳೂರಿನಿಂದ ಇವರು ಲಾರಿ ಮೂಲಕ ರಾಜಸ್ಥಾನಕ್ಕೆ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಇವ್ರನ್ನ ತಡೆ ಹಿಡಿದಂತ ಇಲ್ಲಿನ ಅಧಿಕಾರಿಗಳು ಇವರಿಗೆ ಇಲ್ಲಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಆದ್ರೆ ಸದ್ಯ ಏನು ಅಂತಂದ್ರೆ ಆಯಾ ರಾಜ್ಯದ ಕಾರ್ಮಿಕರನ್ನ ಆಯಾ ರಾಜ್ಯಕ್ಕೆ ಕಳಿಸಿಕೊಡಬೇಕು ಅಂತ ಏನು ಕೇಂದ್ರ ಸರ್ಕಾರದ ಆದೇಶ ಏನಿಲ್ಲ. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇರತಕ್ಕಂಥ 168 ಕಾರ್ಮಿಕರನ್ನ ಕಳಿಸಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ನೋಡಬಹುದು ಈಗೆಲ್ಲ ಇವರೆಲ್ಲರೂ ಕೂಡ ರಾಜಸ್ಥಾನ ಮೂಲದವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ಬೆಂಗಳೂರಿನಿಂದ ಲಾರಿ ಹತ್ಕೊಂಡು ರಾಜಸ್ಥಾನಕ್ಕೆ ರಾತ್ರೋರಾತ್ರಿ ಮಾರ್ಚ್ 28ರಂದು ಹೊರಟಿದ್ರು. ಇವರೆಲ್ಲರೂ ಕೂಡ ಪೊಲೀಸರು ಆ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಎಲ್ರಿಗೂ ಕೂಡ ಏನು ಸ್ಯಾನಿಟೈಸೇಷನ್ ಮತ್ತು ಅವರಿಗೆ ಊಟದ ವ್ಯವಸ್ಥೆ, ಯಾಕಂದ್ರೆ 20 ಗಂಟೆಗೂ ಹೆಚ್ಚು ಕಾಲ ಇಲ್ಲಿಂದ ಪ್ರಯಾಣ ಮಾಡಬೇಕಿರೋ ಹಿನ್ನೆಲೆಯಲ್ಲಿ ಇವರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ 6 ಬಸ್ಗಳ ಮೂಲಕ ಒಂದು ಬಸ್ನಲ್ಲಿ ಸುಮಾರು 28 ಜನರನ್ನ ಕೂರಿಸುವ ಮೂಲಕ ಏನು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅವರಿಗೆಲ್ಲರಿಗೂ ಕೂಡ ಕಳಿಸಿಕೊಡಕ್ಕೆ ಈಗ ಸಿದ್ಧತೆ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕಾರ್ಮಿಕರು ಹೀಗೆ ವಿವಿಧ ರಾಜ್ಯಗಳಿಂದ ಸಿಕ್ಕಿದ್ದವರೆಲ್ಲರೂ ಕೂಡ ಈಗ ತಮ್ಮ ರಾಜ್ಯಕ್ಕೆ ತೆರಳುತ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ರಾಜಸ್ಥಾನದ 168 ಕಾರ್ಮಿಕರು ಇವತ್ತು ತಮ್ಮ ಊರಿಗೆ ತೆರಳುತ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಒಂದ್ ಕಡೆ ತಂದೆಯಾದಂತಹ ಸಂಭ್ರಮ, ಇನ್ನೊಂದ್ ಕಡೆ ಕರ್ತವ್ಯದ ನಿಷ್ಠೆ. ಮಗು ಜನಿಸಿದ್ರೂ ಕೂಡ ನೋಡ್ಲಿಕ್ಕೆ ಹೋಗದೆ ಕರ್ತವ್ಯ ಪ್ರಜ್ಞೆಯನ್ನ ಡಾಕ್ಟರ್ ಯದುಕುಲ್ ಮೆರೆದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೋವಿಡ್-19 ಆಸ್ಪತ್ರೆಯಲ್ಲಿ ಕೊರೋನಾ ವಾರಿಯರ್ ಆಗಿ ವೈದ್ಯರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಗು ಜನಿಸಿ 17 ದಿನಗಳು ಕಳೆದರೂ ಕೂಡ ಡಾಕ್ಟರ್ ಯದುಕುಲ್ ತನ್ನ ಮಗುವನ್ನ ನೋಡ್ಲಿಕ್ಕೆ ಹೋಗದೆ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ದಾರೆ. ವಿಡಿಯೋ ಕಾಲ್ ಮೂಲಕ ವೈದ್ಯರು ತಮ್ಮ ಮಗುವನ್ನ ನೋಡಿ ಖುಷಿ ಪಡ್ತಿದ್ದಾರೆ. ಮಲ್ಕೊಂಡಿದ್ದಾಳೆ. ಓಕೆ.